ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದಕ್ಕೊಂದು ದೊಡ್ಡ ಹೆಮ್ಮೆ, ಸಾಧನೆ, ಇತಿಹಾಸ, ಪರಂಪರೆ, ಚರಿತ್ರೆ. ಆ ವಿವಿಧ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸರ್ಕಾರ ಮಾಧ್ಯಮ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಆಗ ಮಾಧ್ಯಮ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೇವಲ ಪತ್ರಕರ್ತರನ್ನು, ಸಂಪಾದಕರನ್ನು ಅಷ್ಟೇ ಅಲ್ಲ, ಛಾಯಾಗ್ರಾಹಕರನ್ನು. ಅಂತಹ ಛಾಯಾಗ್ರಾಹಕರ ಸಾಲಿಗೆ ನಿಲ್ಲುವಂಥವರು ಶಾಂತರಾಜ್ರವರು ಕಳೆದ 52 ವರ್ಷಗಳ ಕಾಲ ಅವಿರತವಾದಂಥ ಫೋಟೋಗ್ರಫಿಯನ್ನು ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪುರಸ್ಕಾರ ನೀಡಿ ಗೌರವಿಸಿದೆ. ಇದೀಗ ನಮ್ಮೊಟ್ಟಿಗೆ ಅವರಿದ್ದರೆ ಅವರ ಸಾಧನೆಗಳನ್ನು, ಅವರ ಚಿಂತನೆಗಳನ್ನು, ಅವರ ಒಂದು ಏನು ಫೋಟೋಗ್ರಫಿಯ ಪರಂಪರೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಸರ್ ನಮಸ್ಕಾರ ಸರ್. ಸ್ವಾಮಿಗೆ ಈ ಬಾರಿಯ 2025 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಅದು ಇಡೀ ಪತ್ರಕರ್ತರ ಸಾಲಿಗೆ, ಜೊತೆಗೆ ಫೋಟೋಗ್ರಫಿ ಮಾಡುವಂಥ ಪತ್ರಕರ್ತರಿಗೆ ಅತ್ಯಂತ ಹೆಮ್ಮೆ. ಇದ್ರ ಬಗ್ಗೆ ತಾವೇನಂತೀರಿ ಸರ್? ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ಗೆ ನಾನು ಋಣಿಯಾಗಿರ್ತೀನಿ ಮೊದಲನೇದಾಗಿ. ಹಾಗೆ ಪತ್ರಕರ್ತರಿಗೂ ನಾನು ಋಣಿಯಾಗಿರ್ತೇನೆ. ಯಾಕೆ ಅಂತಂದರೆ ಪತ್ರಕರ್ತರ ಫೋಟೋಗ್ರಾಫರ್ ಆಗಿ ನಾನು ಸೇವೆ ಸಲ್ಲಿಸಿ 32 ವರ್ಷ, ಪ್ರಜಾವಾಣಿಯಲ್ಲೂ 30 ವರ್ಷ ವರ್ಕ್ ಮಾಡಿ ನಾನು ಈ ದಿವಸ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರಲ್ಲೂ ಈ ಸರ್ತಿ ನಮ್ಮ ಸುಮಾರು 15 ವರ್ಷದಿಂದ ನಮ್ಮ ತುಮಕೂರಿಗೆ ಬಂದಿರಲಿಲ್ಲ. ಈ ಸರ್ತಿ ನಮ್ಮ ತುಮಕೂರು ಜಿಲ್ಲೆಗೆ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು 25 ಗ್ರಾಮ್ ಚಿನ್ನ ಮತ್ತು 5 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡನ್ನು ಘೋಷಿಸಿ ನಮಗೆ ನೀಡಿದ್ದಾರೆ. ಮೇಯ್ನಾಗಿ ನಮ್ಮ ತುಮಕೂರಿನ ಎಲ್ಲ ಪತ್ರಕರ್ತರಿಗೂ ಮತ್ತು ಕರ್ನಾಟಕದ ಎಲ್ಲ ಪತ್ರಕರ್ತರಿಗೂ ಮತ್ತು ಜರ್ನಲಿಸ್ಟ್ ಫೋಟೋಗ್ರಾಫರ್ಸ್ಗೂ ನಾನು ಚಿರಋಣಿಯಾಗಿ ಮುಂದೆನೂ ಹೀಗೆ ಇರ್ತೀನಿ. ಸರ್, ಒಂದು ಈ ಫೋಟೋಗ್ರಫಿ ಅಂತ ಬಂದಾಗ ಹೊಸ ತಲೆಮಾರುಗಳಿಗೆ ಬರ್ತಾರೆ. ಇವಾಗ ಎಲ್ಲ ಕ್ಯಾಮ್ರಾಗಳಿಗಿಂತ ಇವಾಗ ಮೊಬೈಲ್ಗಳು ಬಂದ್ಬಿಟ್ಟು, ಅಂದರೆ ಫೋಟೋಗ್ರಫಿ ಅಂತ ಮಾತ್ರ 1000 ಪದಗಳಿಗೆ ಸಮ ಅನ್ನೋ ಒಂದು ಮಾತು ಹೇಳ್ತಾರೆ. ಇದ್ರ ಬಗ್ಗೆ ತಾವೇನಂತೀರಿ ಸರ್? ಯಾವತ್ತಿದ್ರೂ ಕ್ಯಾಮ್ರಾನೇ, ಫೋಟೋಗ್ರಫಿನೇ. ಮೊಬೈಲ್ ಇವತ್ತಿರ್ಬೋದು, ಇನ್ನು 3 ತಿಂಗಳಾದ್ಮೇಲೆ ಬಿಸಾಕ್ಬಿಡ್ತಾರೆ. ಕ್ಯಾಮ್ರಾ ಹಂಗೆ ಬಿಸಾಕಾಗೋದಿಲ್ಲ. ಯಾಕೆಂತಂದರೆ ಸ್ಟಾರ್ಟಿಂಗೇ 4 ಲ್ಯಾಕ್ ಶುರು ಆಗ್ಬಿಡ್ತೀವಿ. ಈಗಲ್ಲ 50 ಲಕ್ಷದ ತನಕ ಇದೆ ಕ್ಯಾಮ್ರಾಗಳೆಲ್ಲ. ಆದ್ದರಿಂದ ತಾವು ಯಾವತ್ತಿದ್ರೂ ಫೋಟೋಗ್ರಫಿನೇ. ಅದು ಜೀವಂತ ಸಾಕ್ಷಿ. ಏನೇ ಒಂದು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ್ರು ಅದು ಸಾಕ್ಷಿ, ಜೀವಂತ ಸಾಕ್ಷಿ ಫೋಟೋಗ್ರಫಿ. ಬಟ್ ಮೊಬೈಲ್ ಮಾತ್ರ ಇವತ್ತೇನೋ ತಕ್ಷಣಕ್ಕೆ ಮಕ್ಕಳು ಯಾರೇ ತೊಗೊಳ್ಳಿ, ಸಣ್ಣ ಹುಡುಗರೇ ಆಗಲಿ, ಅಲ್ಲೇ ಮೊಬೈಲ್ ಅದು ಬಿಡ್ತಾರೆ. ಕ್ಯಾಮ್ರಾ ಯಾವ ರೀತಿ ಆಪ್ರೇಟ್ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮ ಹಳೆ ತಲೆಮಾರಿನವರೆಲ್ಲ ನೋಡಿದ್ರೆ ಮತ್ತು ನಮ್ಮ ಕಾಲಕ್ಕೆ ಇವತ್ತು ಕಾಲಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲ ಇದು ಟೆಕ್ನಾಲಜಿ ಬೆಳೀತಾ ಇರೋದ್ರಿಂದ ನಾವು ಅದೇ ಥರ ಅಪ್ಗ್ರೇಡ್ ಆಗಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸರ್, ಇವಾಗ ಒಂದು ಫೋಟೋಗ್ರಫಿಗೆ ಅವಾರ್ಡ್ ಬಂದಿದೆ. ತಾವು ಕೂಡ ಫೋಟೋಗ್ರಫಿ ತುಂಬ ಇಂಟ್ರೆಸ್ಟೆಡ್ ಅಂತವರು, ಎಲ್ಲಿ ಹೋದ್ರು ಕೂಡ ವಿಶೇಷವಾದ ಫೋಟೋಗ್ರಫಿಗಳು ತಾವು ಸೆಳಿತಿರ್ತೀರಿ. ಆಮೇಲೆ ತಮ್ಮದು ಕೂಡ 2 ಪತ್ರಿಕೆಗಳಿದ್ದಾವೆ. ಈ ಒಂದು ಇವ್ರಿಗೆ ಬಂದಿರೋ ಪ್ರಶಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಏನಿಲ್ಲ, ಈಗ ಫೋಟೋಗ್ರಾಫಿನ ಒಂದು ಮೇನ್ ಅದು. ಯಾಕಂದರೆ ಪತ್ರಿಕೆಗಳಲ್ಲಿ ಸಾಕಷ್ಟು ನಾವೆಲ್ಲ ಬರೆದಿರ್ತೀವಿ. ಬಟ್ ಬರೆದು ಓದಿದ ಮೇಲೆ ಅದರ ಅರ್ಥ ಆಗುತ್ತೆ. ಜಸ್ಟ್ ನಾವು ಒಂದು ಫೋಟೋಗ್ರಾಫಿ ನೋಡಿದರೆ ಅದು ಏನನ್ನೋದು ಕಥೆನೇ ಹೇಳಿಬಿಡುತ್ತೆ. ಸೊ ಫೋಟೋಗ್ರಾಫಿ ಇದ್ರ ಪತ್ರಿಕೆಗೆ ಬರವಣಿಗೆಗಿಂತ ಹೆಚ್ಚಿಗೆ ಫೋಟೋಗ್ರಾಫಿ ಮುಖ್ಯ ಇರುತ್ತೆ. ಸೊ ಇವರಿಗೆ ಶಾಂತರಾಜ್ ಅವ್ರಿಗೆ ಬಂದಿದ್ದು ನಮಗೆ ಒಳ್ಳೆಯ ಖುಷಿ ತಂದಿದೆ ಇಡೀ ರಾಜ್ಯಕ್ಕೆ. ಸೊ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಶಾಂತರಾಜ್ ಸಿಕ್ಕಿರುವಂಥ ಪ್ರಶಸ್ತಿ, ನಮಗೆಲ್ಲ ಸಿಕ್ಕಂಥ ಪ್ರಶಸ್ತಿ ನಾವು ಕೂಡ ಭಾವಿಸ್ತೇವೆ. ಅವರಿಗೆ ಶುಭವಾಗಲಿ. ಕ್ಯಾಮ್ರಾ ಪರ್ಸನ್ ಮೋಹನ್ ಕುಮಾರ್ ಜೊತೆ ಮಾತೇಶ್ವರ, ETV ನ್ಯೂಸ್, ಬೆಂಗಳೂರು.